ಕೊಟ್ಟಿಯೂರು ದೇವಸ್ಥಾನ. ಈ ದೇವಸ್ಥಾನವು ಕೇರಳದ ಉತ್ತರ ಭಾಗದಲ್ಲಿ ಕಣ್ಣೂರಿನಲ್ಲಿ ಒಂದು ಕಾಡುಗಳ ಮಧ್ಯೆ ನೆಲೆಸಿರುವ ಒಂದು ಪವಿತ್ರ ಶೈವ ಕ್ಷೇತ್ರವಾಗಿದ್ದು, ಈ ದೇವಾಲಯವು ದಕ್ಷಿಣ ಭಾರತದ ಬಹುಮುಖ್ಯ ಕ್ಷೇತ್ರಗಳಲ್ಲಿ ಒಂದಾಗಿದೆ ಅಂತ ಅಂತಾರೆ. ಪ್ರಾಚೀನ ಶೈವ ಸಂಸ್ಕೃತಿಗೆ ಪ್ರತೀಕವಾಗಿದೆ ಈ ದೇವಸ್ಥಾನ. ಇನ್ನೊಂದು ಹೇಳ್ಬೇಕಂದ್ರೆ ದಕ್ಷಿಣ ಭಾರತದ ಕಾಶಿ ಎಂದೂ ಕರೀತಾರಂತೆ. ಕೊಟ್ಟಿಯೂರಿನ ಇತಿಹಾಸ ಮಹತ್ವವಾಗಿದೆ. ಪುರಾಣದ ಪ್ರಕಾರ ಇಲ್ಲಿ ದಕ್ಷಿಣ ಯಾಗ ಎಂಬ ಮಹಾಯಾಗ ನಡೆದಿತ್ತು. ದಕ್ಷಿಣನು ತನ್ನ ಪುತ್ರಿ ಸತಿಯನ್ನು ವಿವಾಹವಾದ ನಂತರ ಈ ಯಾಗಕ್ಕೆ ಆಹ್ವಾನಿಸದೆ ನಡೆಸಿದನಂತೆ. ಈ ಅವಮಾನದಿಂದ ಸತೀದೇವಿ ಯಾಗದ ವೇಳೆ ಆತ್ಮಹತ್ಯೆ ಮಾಡಿಕೊಂಡಳು. ಇದರಿಂದ ಕ್ರೋಧಗೊಂಡು ಶಿವನು ತನ್ನ ತಾಂಡವ ನೃತ್ಯದಿಂದ ಪ್ರಕೃತಿಯಲ್ಲಿ ಅಶಾಂತಿಯುಂಟು ಮಾಡಿದನು. ಶಕ್ತಿಯ ಅವತಾರವಾದ ಭದ್ರಕಾಳಿ, ವಿಷ್ಣು ಮತ್ತು ಬ್ರಹ್ಮ ಇವರ ಸಹಾಯದಿಂದ ಯಾಗವನ್ನು ನಿಲ್ಲಿಸಲಾಯಿತು. ಈ ಪವಿತ್ರ ಘಟನೆಯ ನೆನಪಿಗಾಗಿ ಇಲ್ಲಿಗೆ ಕೊಟ್ಟಿಯೂರು ಎಂಬ ಹೆಸರು ಬಂದಿತು. ಈ ಕೊಟ್ಟಿಯೂರು ಎಂದರೆ ಇದರ ಅರ್ಥ ಕೊಟ್ಟ ಯಾಗ ನಡೆಸಿದನು ಅಂತೆ. ಕೊಟ್ಟಿಯೂರಿನಲ್ಲಿ 2 ದೇವಸ್ಥಾನಗಳಿವೆ. ಅಕ್ಕರೆ ಕೊಟ್ಟಿಯೂರು, ಇಕ್ಕರೆ ಕೊಟ್ಟಿಯೂರು. ಅಕ್ಕರೆ ಕೊಟ್ಟಿಯೂರು ನದಿಯ ಪಕ್ಕದಲ್ಲಿ ವರ್ಷದಲ್ಲಿ 1 ಬಾರಿ ಮಾತ್ರ ನಿರ್ಮಿಸಲಾಗುವ ತಾತ್ಕಾಲಿಕ ಸನ್ನಿಧಿ. ಇಕ್ಕರೆ ಕೊಟ್ಟಿಯೂರು ಅಂದರೆ ಶಾಶ್ವತ ಶೈವ ದೇವಾಲಯ. ನಿತ್ಯ ಪೂಜೆಗಳು ಇಲ್ಲಿ ನಡೆಯುತ್ತವೆ. ಇಕ್ಕರೆ ಕೊಟ್ಟಿಯೂರಿಗೆ ನಾನು ಅವತ್ತು ಹೋದಾಗ ತುಂಬ ಮಳೆ ಇತ್ತು, ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ಬರೀ ಅಕ್ಕರೆ ಕೊಟ್ಟಿಯೂರಿನ ವಿಡಿಯೋ ಮಾತ್ರ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಅಕ್ಕರೆ ಕೊಟ್ಟಿಯೂರು ಮಂದಿರವು ವರ್ಷದಲ್ಲಿ ಕೇವಲ ವೈಶಾಖ ಮಾಸದ ಅಂದರೆ ಮೇಯಿಂದ ಜೂನ್ ತಿಂಗಳುಗಳಲ್ಲಿ ಕೇವಲ 27 ದಿನಗಳ ಕಾಲ ಪುಣ್ಯತೀರ್ಥವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಕ್ಷೇತ್ರವು ಮತ್ತೊಂದು ವಿಶೇಷ ಅಂದರೆ ಇದು ಪ್ರಕೃತಿ ಮಧ್ಯದಲ್ಲಿದೆ, ಕಾಡಿನೊಳಗಿದೆ. ಶುದ್ಧವಾದ ಮಣ್ಣು, ಕಲ್ಲು ಮತ್ತು ನದಿ ನೀರಿನ ನಡೆಯುವ ಶುದ್ಧ ದೇವಾರಾಧನೆ ಸ್ಥಳ. ಇಲ್ಲಿನ ಆಚರಣೆಗಳು ಎಲ್ಲವೂ ವೈದಿಕ ಶೈಲಿಯಲ್ಲಿ ನಡೆಯುತ್ತವೆ. ಕೊಟ್ಟಿಯೂರು ದೇವಸ್ಥಾನವು ಕೇವಲ ದೇವಾಲಯವಲ್ಲ, ಅದು ಪುರಾಣ, ಪ್ರಕೃತಿ ಮತ್ತು ಭಕ್ತಿಯ ಸಂಯೋಜನೆಯಾಗಿ ಬೆಳಗುವ ಸ್ಥಳ. ಇದು ಭಾರತದ ಶ್ರೇಷ್ಠ ಶೈವ ಕ್ಷೇತ್ರಗಳಲ್ಲಿ ಒಂದು. ವರ್ಷದಲ್ಲಿ 1 ಬಾರಿ ನಡೆಯುವ ವೈಶಾಖ ಮಹೋತ್ಸವ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಈ ದೇವಸ್ಥಾನ. ನೋಡಿ, ನೀವು ಶಿವನ ಭಕ್ತರು ಏನಾದರೂ ಆದರೆ ವರ್ಷಕ್ಕೊಂದ್ಸಲ ತೆರೆದಾಗ ಈ ದೇವಸ್ಥಾನ ಮೇಯಿಂದ ಜೂನ್ವರೆಗೂ ತೆರೆಯುತ್ತದೆ. ಒಂದ್ಸಲ ಹೋಗಿ ದರ್ಶನ ತಗೊಂಬನ್ನಿ. ಆ ಕಾಡುಗಳ ಮಧ್ಯೆ ಆ ಸುಂದರವಾದ ಪ್ರಕೃತಿ ವಿಸ್ಮಯ ಮತ್ತು ಈ ದೇವಸ್ಥಾನ ಸಾವಿರಾರು ಜನ ಬಂದಿರ್ತಾರೆ. ನೀವು ದರ್ಶನ ತಗೊಳ್ಳಂತ ನಾನು ಕೇಳ್ಕೊಳ್ತೀನಿ ನಿಮ್ಮ